ಹಿಜಾಬ್ ವರ್ಸಸ್ ಕೇಸರಿ 2.0 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು, ಯಾಕಂದರೆ ಸಮಾಜ ಶಾಂತವಾಗಿರಬೇಕು ಅಂತ ಯಾರೂ ಬಯಸ್ತಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಮೇಲಿಂದ ಮೇಲೆ ಇಂಥ ಪ್ರಕರಣಗಳಾಗ್ತಾ ಇವೆ ಅಂತಂದರೆ ಅದಕ್ಕೆ ಕಾರಣ ಏನು? ಹೈಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ. ಆ ಹೈಕೋರ್ಟ್ ತೀರ್ಪನ್ನು ಧಿಕ್ಕರಿಸ್ತೀವಿ ನಾವು ಅಂತಂತಂದರೆ ಅದರ ಹಿನ್ನೆಲೆ ಏನು? ಯಾಕೆ ಮತ್ತೆ ಹಿಜಾಬ್ ಭೂತ ಕಾಡ್ತಾ ಇದೆ? ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಸಂಘರ್ಷ ಶುರುವಾಗಬೇಕಾ? ಇದ್ದಕ್ಕಿದ್ದಾಗನೇ ಹೆಣ್ಮಕ್ಳುಗಳು ಕೆಲವರು ಹಿಜಾಬ್ ಧರಿಸ್ಕೊಂಡ್ ಬರ್ತಾರೆ, ಅವ್ರಿಗೆ ಕಾಲೇಜಿನವರು ಅವಕಾಶ ಮಾಡಿಕೊಡ್ತಾರೆ, ಅವ್ರು ಲೈಬ್ರರಿಲಿ ಕುತ್ಕೊಂಡು ಓದ್ತಾರೆ, ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳ್ತಾರೆ. ಅಂದ್ರೆ ಯಾರು ಹಾಗಾದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಹಾಗಾದ್ರೆ ಯಾಕೆ ಹೀಗೆ? ಇದು ಎದ್ದಿರುವಂತಹ ಪ್ರಶ್ನೆ. ಇದಾದ ಮೇಲೆ ಇನ್ನೊಂದು ಗುಂಪು ಶುರು ಆಯಿತು. ನಾವು ಕೇಸರಿ ಶಾಲೆ ಹಾಕೊಂಡ್ಬರ್ತೀವಿ, ನಮ್ಗೆ ಅವಕಾಶ ಕೊಡಿ. ವಿಶ್ವವಿದ್ಯಾನಿಲಯದ ಘಟಕದ ಕಾಲೇಜಿನಲ್ಲೇ ಈ ರೀತಿ ಶುರುವಾಗ್ಬಿಟ್ರೆ ಅದನ್ನ ಯಾರು ನೋಡೋರಿಲ್ವಾ? ಅದನ್ನ ಯಾರು ಅವಾಯ್ಡ್ ಮಾಡೋರಿಲ್ವಾ? ಎಲ್ಲದೂ ಕೂಡ ಪ್ರತಿಭಟನೆಯ ಮುಖಾಂತರನೇ ಸಮಾಜಕ್ಕೆ ಗೊತ್ತಾಗಬೇಕಾ? ಪ್ರತಿಭಟನೆ ಆದ್ಮೇಲೆ ನೀವು ಎಚ್ಚೆತ್ತುಕೋಬೇಕಾ? ಎಲ್ಲ ಒಂದು ಕಡೆ ಇವರೆಲ್ಲ ಮಾತಾಡ್ತಿರುವಂಥ ಮಾತುಗಳು ನೋಡಿದಂಥ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರ ಕುಮ್ಮಕ್ಕಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಸಚಿವರು ಕ್ಷಮಿಸಿ, ಶಾಸಕರು ಇದ್ರ ಹಿಂದಿದ್ದಾರೆ, ಅವರ ಬಲದಿಂದಲೇ ಇವೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥ ಮಾತು. ಯಾಕೆ ಶಾಸಕರು ಇವರ ಪರವಾಗಿ ನಿಂತಿದ್ದಾರೆ? ಹಾಗಾದರೆ ಶಾಸಕರಿಗೂ ಕೂಡ ಹಾಗಾದರೆ ಹೈಕೋರ್ಟ್ ತೀರ್ಪೇನು ಅನ್ನುವಂಥದ್ದು ಅರಿವಿಲ್ವಾ? ಅಥವಾ ಏನಾದರೂ ಈ ಕಿಚ್ಚು ಹಾಗೇ ಏನಾದರೂ ಹಸಿರಾಗಿರ್ಬೇಕು, ಯಾವಾಗಲೂ ಕೂಡ ಅದು ಧಗಧಗಿಸ್ತಿರಬೇಕು, ಆವಾಗ ಮಾತ್ರ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಏನಾದರೂ ಮನೋಭಾವನೆ ಇರ್ಬೋದಾ? ಆಡಳಿತ ಮಂಡಳಿ ಕಣ್ಣು ಮುಚ್ಚಿ ಕೂತ್ಕೊಂಡಿದೆಯಾ? ಈ ವಿದ್ಯಾರ್ಥಿನಿಯರು ಬರ್ತಾರೆ ಅಂದರೆ ಏನು ಎಲ್ಲರನ್ನೂ ಆಚೆ ಹಾಕಬೇಕು ಅಂತಲ್ಲ, ಕರಿಬೇಕು, ಅವರ ಬಂಧುಗಳನ್ನ ಕರಿಬೇಕು, ಅವ್ರ ಪೋಷಕರನ್ನ ಕರಿಬೇಕು, ಮಾತಾಡಬೇಕು. ನೋಡಿ ಈ ತೀರ್ಪು ಹಿಂಗಿದೆ, ಏನಾದರೂ ಹೆಚ್ಚು ಕಡಿಮೆ ಆದಂಥವ್ರು ನಮ್ಮ ಮೇಲೆ ಬರುತ್ತೆ, ಆ ಥರ ಆಗಬಾರ್ದು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕಲ್ಲ. ಯಾವುದೂ ಆಗಿಲ್ಲ. ಈಗ ನೋಡಿ, ಒಂದು ಕಾಲೇಜಲ್ಲಿ ಶುರುವಾಯ್ತಾ, ಮತ್ತು ಬೇರೆ ಬೇರೆ ಕಾಲೇಜುಗಳಿಗೆ ಶುರುವಾಗಬೇಕು. ಇಡೀ ರಾಜ್ಯಾದ್ಯಂತ ಆ ಕಿಚ್ಚು ಹೊತ್ಕೋಬೇಕು. ಇದೇನಾದರೂ ಇದೆಯಾ ಮನೋಭಾವನೆ? ಹಾಗಾದ್ರೆ ನಿಜಕ್ಕೂ ಮಂಗಳೂರಿನ ಕಾಲೇಜಲ್ಲಿ ಆಗಿರುವಂಥದ್ದು ಏನು? ಬನ್ನಿ ನೋಡೋಣ. ಶಾಲಾ ಕಾಲೇಜ್ ಕ್ಯಾಂಪಸ್ಗಳು ಅಕ್ಷರಶಃ ರಣರಂಗವಾಗಿದ್ವು. ಹಾದಿ ಬೀದಿಗಳಲ್ಲಿ ಪ್ರತಿಭಟನೆ, ಮುಷ್ಕರ, ಧರಣಿಗಳು ನಡೆದಿದ್ವು. ಇಡೀ ರಾಜ್ಯಕ್ಕೆ ರಾಜ್ಯವೇ, ದೇಶಕ್ಕೆ ದೇಶವೇ ಹಿಜಾಬ್ ಜ್ವಾಲೆಯಲ್ಲಿ ಬೆಂದು ಹೋಗಿತ್ತು. ಹಿಜಾಬ್ ಪರ ವಿರುದ್ಧದ ಕಾಂಟ್ರವರ್ಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇವೆಲ್ಲ ಘಟನೆಗಳು ನಡೆದು ಸರಿಸುಮಾರು 2.5 ತಿಂಗಳೇ ಕಳೆದು ಹೋಯಿತು. ಹಿಜಾಬ್ ಕುಲುಮೆಗೆ ಬಿದ್ದು ಕೊತನೆ ಕುದ್ದು ಹೋಗಿದ್ದ ಕರುನಾಡಿಗೆ ಹೈಕೋರ್ಟ್ ತೀರ್ಪು ತಣ್ಣೀರೆರಚಿತ್ತು. ಮಾರ್ಚ್ 15ರಂದು ತರಗತಿಗಳಲ್ಲಿ ಧಾರ್ಮಿಕ ಸಂಕೇತಗಳನ್ನು ನಿರ್ಬಂಧಿಸಿ ಹೈಕೋರ್ಟ್ ತೀರ್ಪು ನೀಡಿತು. ಅಲ್ಲಿಗೆ ಎಲ್ಲವೂ ತಣ್ಣಗಾಗಿತ್ತು. ತಣ್ಣಗಾಗಿದೆ ಅಂತಲೇ ಅನ್ನಿಸ್ತಿತ್ತು. ಆದ್ರೀಗ ಕಾಲೇಜ್ ಕ್ಯಾಂಪಸ್ಗಳಲ್ಲಾಗ್ತಿರೋದೇ ಬೇರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಹೊತ್ತಿದ ಹಿಜಾಬ್ ವರ್ಸಸ್ ಕೇಸರಿ ಜ್ವಾಲೆ. ಮಂಗಳೂರು ವಿವಿ ಘಟಕ ಕಾಲೇಜಲ್ಲಿ ಹಿಜಾಬ್ ಕಾಂಟ್ರವರ್ಸಿ. ಹೈಕೋರ್ಟ್ ಆದೇಶ ಮೀರಿ ಹಿಜಾಬ್ಗೆ ಅನುಮತಿ ಕೊಟ್ರ? ಎಸ್, ತಣ್ಣಗಾಗಿದ್ದ ಕರಾವಳಿಯ ಕ್ಯಾಂಪಸ್ಗಳಲ್ಲಿ ಮತ್ತೆ ಮಂಗಳೂರಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ದಿಢೀರನೆ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆಗಿಳಿದ್ರು. ಹೈಕೋರ್ಟ್ ಆದೇಶವಿದ್ರು ಹಿಜಾಬ್ಗೆ ಅವಕಾಶ ನೀಡಿದ್ದಾರೆ, ನಮಗೂ ಕೇಸರಿ ಶಾಲು ಧರಿಸೋಕೆ ಅವಕಾಶ ಕೊಡಿ ಅಂತ ನೂರಾರು ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಧರಣಿ ಕುಳಿತರು. ಟೋಟಲ್ 44 ಜನ ಹಿಜಾಬ್ ಅನ್ನು ಹಾಕ್ತಾ ಇದ್ದಾರೆ. ಅವರು ಎಲ್ಲರೂ ಕೂಡ ಹಿಜಾಬ್ ಅನ್ನು ಹಾಕ್ತಾ ಇದ್ದಾರೆ. ಅಂದ್ರೆ ಕ್ಲಾಸ್ ರೂಮ್ ನ ಒಳಗೆ ಕೆಲವರು ಹಾಕ್ತಾರೆ, ಕೆಲವರು ಹೇಳ್ತಾರೆ ನಾನು ತೆಗೆಯುವುದೇ ಇಲ್ಲ ಅಂತ. ನಮ್ಮ ಕೆಲವರು ಲೆಕ್ಚರರ್ಸ್ ತೆಗಿಲಿಕ್ಕೆ ಹೇಳಿದಾಗ ಕೂಡ ಅದನ್ನ ಇಲ್ಲ, ನಾನು ತೆಗೆಯುವುದೇ ಇಲ್ಲ, ನಾವು DC ಹತ್ರ ಹೋಗಿದ್ದೇವೆ, ಬೇರೆಯವ್ರ ಹತ್ರ ಹೋಗಿದ್ದೇವೆ ಅಂತ ಹೇಳ್ತಾರೆ. ಅವರಿಗೆ ತೆಗಿಬಾರ್ದು ಅನ್ನುವ ಕಾರಣಕ್ಕೆ ಒಬ್ಬ ಪ್ರಭಾವಿ ಶಾಸಕ ಕೂಡ ಅವರಿಗೆ ಪ್ರಿನ್ಸಿಪಾಲಿಗೆ ಕಾಲ್ ಮಾಡಿ ಹೇಳಿದ್ದಾರೆ, ಅವರನ್ನು ತೆಗಿಸಬೇಡಿ ಅನ್ನುವ ಅವರಿಗೆ ಭಯವನ್ನು ಅಥವಾ ಯಾವ ರೀತಿ ಅಂತ ಗೊತ್ತಿಲ್ಲ. ಒಬ್ಬರು ಶಾಸಕರು ಕೂಡ ನಮ್ಮ ಪ್ರಿನ್ಸಿಪಾಲಿಗೆ ಕಾಲ್ ಮಾಡಿ ಹೇಳಿದ್ದಾರೆ. ಅವರು ಅದನ್ನು ನಮ್ಮ ಮುಂದೆ ಹೇಳಿದ್ದಾರೆ. ನನಗೆ ಅವರು ಕಾಲ್ ಮಾಡಿದ್ದಾರೆ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅಂದರೆ ನಾವು ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅನ್ನುವ ರೀತಿಯಲ್ಲಿ. ಅಂದರೆ ಅವರಿಗೆ ಬೇರೆ ಬೇರೆ ಕಡೆಯಿಂದ ಪ್ರೆಷರ್ ಬರ್ತಾ ಉಂಟು, ಕಾಲೇಜ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಡ್ತಿಲ್ಲ. ಈಗ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಾಗ ಇಂಪ್ಲಿಮೆಂಟ್ ಮಾಡಿದ್ರು. ನಾವು ಮೊದಲು ಕೇಳಿದಕ್ಕೆ ಅಂದರೆ ಅವರಿಗೆ ಅವಕಾಶ ಕೊಟ್ಟಿದ್ರು. ಆಮೇಲೆ ನಿನ್ನೆ ಮೀಟಿಂಗಲ್ಲಿ ಹೇಳಿದ್ದಾರೆ ಕ್ಯಾಂಪಸ್ಸಿಗೆ ಹಾಕುವಂತೆ ಇಲ್ಲ, ನಾವು ಹಾಗೆ ನೋಡ್ಕೊಳ್ತೇವೆ ಅಂತ. ಆದರೆ ನಮಗೆ ಸರ್ಕ್ಯುಲರ್ ಬರಲಿಲ್ಲ, ಯಾಕಂದರೆ ಅದು CDC ಒಂದು ಮೀಟಿಂಗ್ ಉಂಟಂತ ಹೇಳಿದ್ರು. ಆ CDC ಮೀಟಿಂಗ್ ಆದಮೇಲೆ ಅದಾದಮೇಲೆ ನಮಗೆ ಇದು ಕೊಡ್ತಾರಂತ ಹೇಳಿದರು. ಈಗ ನಮಗೆ ಏನಂದರೆ ನಮ್ಮ ಜೊತೆಗೆ ಇದ್ದ ನಮ್ಮ ಪ್ರೆಸಿಡೆಂಟ್ ಕೂಡ ನಮಗೆ ಅಗೇನ್ಸ್ಟ್ ಆಗಿ ನಿಂತಿದ್ದಾನೆ.
ಮಂಗಳೂರು ವಿವಿ ಘಟಕ ಕಾಲೇಜಿನ ವಿವಾದ ಗದ್ದಲ ಎಬ್ಬಿಸ್ತಾ ಇದ್ದಂತೆ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಕಿಶೋರ್ ಕುಮಾರ್ ದೌಡಾಯಿಸಿದರು. ವಿದ್ಯಾರ್ಥಿಗಳು ಕಾಲೇಜ್ ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕರ ಜೊತೆಗೆ ಮಾತುಕತೆ ನಡೆಸಿ ಮನವೊಲಿಸಿದರು. ಕೊನೆಗೆ ಹಿಜಾಬ್ ಧರಿಸಿದವರಿಗೆ ಪ್ರವೇಶ ನೀಡಲ್ಲ ಅಂತ ಭರವಸೆ ನೀಡಿದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟರು. ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದ ಮುಸ್ಲಿಂ ವಿದ್ಯಾರ್ಥಿನಿಯರು. ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿನಿಯರ ರೋಷಾವೇಶ. ಯಾವಾಗ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಭರವಸೆ ಕೊಟ್ಟರು, ಮುಸ್ಲಿಂ ವಿದ್ಯಾರ್ಥಿನಿಯರು ಡಿಸಿ ಕಚೇರಿಯತ್ತ ದಂಡು ಕಟ್ಟಿ ಹೊರಟರು. ಸುಮಾರು 15 ಬುರ್ಖಾಧಾರಿ ವಿದ್ಯಾರ್ಥಿನಿಯರು ಇಷ್ಟು ದಿನ ನಿದ್ದೆ ಮಾಡ್ತಿದ್ರ, ರಾತ್ರೋರಾತ್ರಿ ಹಿಜಾಬ್ ಬೇಡ ಅಂತ ಆದೇಶ ನೀಡಿದ್ದಾರೆ ಅಂತ ಕೆಂಡಾಮಂಡಲರಾದ್ರು. ಈ ಒಂದು 17 ತಾರೀಕಿಗೆ ನಿಂದ ತರಗತಿಗೆ ಬರಬೇಕಾದ್ರೆ ಶಿರವಸ್ತ್ರವನ್ನು ನಿಷೇಧಿಸಲಾಗಿದೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತದೆ. 16 ತಾರೀಕಿನ ರಾತ್ರಿ ಬರ್ತದೆ. ರಾತ್ರೋರಾತ್ರಿ ಹೇಗೆ ನೋಟ್ ಬ್ಯಾನ್ ಮಾಡ್ತಾರ ಹಾಗೆ ನಮ್ಮ ಕಾಲೇಜಿನಲ್ಲಿ ಶಿರವಸ್ತ್ರವನ್ನು ನಿಷೇಧ ಮಾಡಲಾಗಿದೆ. ಪ್ರಾಂಶುಪಾಲರಿಗೆ ಹಿಜಾಬ್ ಧರಿಸಿದ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಶಿಕ್ಷಕರಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ, ವಿಸಿಗೆ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ, ಈವನ್ ನಮ್ಮ ಸಹಪಾಠಿ ಹತ್ತಿರ ಕೂತ್ಕೊಳ್ಳುವವರಿಗೆ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾದರೆ ಪ್ರಾಬ್ಲಮ್ ಇರುವುದು ಯಾರಿಗೆ ಆಗಿರ್ತದೆ? ಈ ಹಿಜಾಬ್ ಎಂಬುವಂಥದ್ದು ಪ್ರಾಬ್ಲಮ್ ಆಗಿರುವಂಥದ್ದು. ಇಲ್ಲಿಯವರೆಗೆ ಇಷ್ಟರವರೆಗೆ ಅಂದರೆ ಹಿಜಾಬ್ ವರ್ಡಿಕ್ಟ್ ಬಂದು ಇಷ್ಟು ತಿಂಗಳಾಯಿತು, 2-3 ತಿಂಗಳಾಗ್ತಾ ಬಂತು. ಇಲ್ಲಿಯವರೆಗೆ ಆಡಳಿತ ಮಂಡಳಿಯವರು ಎಲ್ಲಿದ್ರು? ಅವ್ರು ನಿದ್ರೆ ಮಾಡ್ತಿದ್ರಾ? ಇಲ್ಲಿಯವರೆಗೆ ನಿಷೇಧ ಹೇರಲಾಗದು, ಈಗ ಯಾಕೆ ನಿಷೇಧ ಹೇರ್ತಿದ್ದಾರೆ? ಅದು ಕೂಡ ಯಾವುದೇ ರೀತಿಯಾದಂತಹ ಒಂದು ಗಲಭೆ ನಡೆಯದ ಸಂದರ್ಭದಲ್ಲಿ ಇವರೇ ಒಂದು ಆರ್ಡರ್ ಅನ್ನು ಪಾಸ್ ಮಾಡಿರುವಂತಹದ್ದು. ಈಗ ನಮ್ಮ ಕಾಲೇಜಲ್ಲಿ ನಮ್ಮನ್ನು ಹೊರಗಾಕ್ಲಿಕ್ಕೆ ಪ್ರೊಟೆಸ್ಟ್ ನಡೀತಿದೆ. ಮೊದಲು ನಮ್ಮನ್ನು ಕ್ಲಾಸಿಂದ ಹೊರಗಾಕ್ತಾರೆ, ಆದ್ಮೇಲೆ ನಮ್ಮನ್ನು ಕ್ಯಾಂಪಸ್ ಇಂದ ಹೊರಗಾಕ್ತಾರೆ. ಈಗ ನೋಡಿದ್ರೆ ಈವನ್ ಲೈಬ್ರರಿಯಲ್ಲಿ ಕೂಡ ಕೂತ್ಕೊಳ್ಳಿಲ್ಲ, ನಾವು ಲೈಬ್ರರಿಯಲ್ಲಿ ಕೂತ್ಕೊಂಡು ಬರಿತಿದ್ವಿ, ಅಲ್ಲಿಂದ ಕೂಡ ಹೊರಗಾಕಿ ನಮ್ಮನ್ನು ಕ್ಯಾಂಪಸ್ ಇಂದವೇ ಹೊರಗಾಕ್ತಾ ಇದ್ದಾರೆ. ಕೇಳಿದ್ರೆ ಅವರು ಹೇಳುವಂತಹದ್ದು ಒಂದೇ ವಿಚಾರ, ನೀವು ಶಿರವಸ್ತ್ರವನ್ನು ಧರಿಸಿದ್ದೇವೆ. ನಾನು ಕೇಳಿಕಿರುವುದು, ನಾವು ಈ ಭಾರತ ದೇಶದ ಪ್ರಜೆ ಅಲ್ವಾ? ಒಂದು ವಿದ್ಯಾರ್ಥಿನಿಯಾಗಿ ಡಿಗ್ರಿ ಕಾಲೇಜಿನ ಸ್ಟೂಡೆಂಟ್ ಆಗಿ 18 ವರ್ಷ ಕಳೆದಿದೆ. ನಮಗೆ ಒಂದು ಚುನಾವಣೆಯಲ್ಲಿ ಒಬ್ಬ ನೇತಾರರನ್ನು ನಮಗೆ ವೋಟ್ ಮಾಡಿ ಎಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂತೆ, ಅಷ್ಟು ಮೆಚುರಿಟಿ ಇದೆ ಅಂತೆ. ಶಿರವಸ್ತ್ರ ಧರಿಸಬೇಕಾ ಬೇಡವಾ ಎಂಬ ಮೆಚುರಿಟಿ ನಮ್ಮಲ್ಲಿ ಇರುವುದಿಲ್ವಾ? ಇಷ್ಟೇ ಅಲ್ಲ, ನಮ್ಮನ್ನ ಕಾಲೇಜಿಗೆ ಬರದಂತೆ ಎಬಿವಿಪಿ ಮಾಡ್ತಿರೋ ಪಿತೂರಿ ಇದು. ನಮಗೆ ಅನ್ಯಾಯವಾಗ್ತಿದೆ ಅಂತ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಇದೆಲ್ಲ ಮಾಡಿರುವಂತಹದ್ದು ಎಬಿವಿಪಿಯ ಪಿತೂರಿ ಆಗಿದೆ. ನಮ್ಮ ಬಳಿ ಪ್ರೂಫ್ ಕೂಡ ಉಂಟು. ನಾವು ನಮ್ಮ ವಿದ್ಯಾಭ್ಯಾಸವನ್ನು ಕಸಿದುಕೊಳ್ಳುವಂಥದ್ದು ನಿಮ್ಮ ಉದ್ದೇಶವೇ? ಇಲ್ಲಿ ನೋಡಿ, ಗ್ರೂಪಲ್ಲಿ ಮೆಸೇಜ್ ಹೋಗ್ತದೆ. ಏನಂತ ಹೇಳಿದರೆ, ಕೇಸರಿ ಶಾಲನ್ನು ಧರಿಸಿಕೊಂಡು ಬನ್ನಿ ಅಂತ ಹೇಳಿ ಮೆಸೇಜ್ ಹೋಗ್ತದೆ. ನಮ್ಮನ್ನು ಕೇಸರಿ ಶಾಲ್ ಧರಿಸಿಕೊಂಡು ಬಂದು ಹೆದರಿಸ್ತಾರೆ, ನಮಗೆ ಬ್ಯಾಕ್ ಬೈಟಿಂಗ್ ಮಾಡ್ತಾರೆ, ನಮ್ಮನ್ನು ಗುರಾಯಿಸಿ ನೋಡ್ತಾರೆ, ನಮ್ಮದೇ ಪರ್ಮಿಷನಲ್ಲಿ ನಮ್ಮ ಫೋಟೋ ತೆಗಿತಾರೆ, ನಮ್ಮ ವಿಡಿಯೋ ಮಾಡ್ತಾರೆ. ನಮ್ಮ ಕ್ಯಾಂಪಸ್ ಒಳಗೆ ನಾವು ನಡ್ಕೊಂಡು ಬರಬೇಕಾದ್ರೆ ನಮ್ಮ ವಿಡಿಯೋ ಮಾಡ್ತಾರೆ. ಇವತ್ತು ಪ್ರೊಟೆಸ್ಟ್ ಮಾಡಲಿಕ್ಕೆ ಕರೆ ಹೋಗಿರುವಂಥದ್ದು ಆರ್.ಕೆ. ಭವನದಲ್ಲಿ ಒಟ್ಟು ಸೇರಿ ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಇದು ಎಬಿವಿಪಿಯ ಪಿತೂರಿಯೇ ಆಗಿದೆ ಹೊರತು ಬೇರೆ ಏನಿಲ್ಲ. ನಾವು ಅವರದ್ದು ಯಾವುದೇ ರೀತಿಯಾದಂಥ ಗಲಭೆಗೆ ಹೋಗಲಿಕ್ಕೆ, ಈವನ್ ಇಲ್ಲಿಯವರೆಗೆ ನಾವಿದ್ದೇವೆ, ಲೀಗಲ್ ಆಗಿ ಫೈಟ್ ಮಾಡಿರುವಂಥದ್ದು, ಪ್ರತಿಯೊಂದುಗಳಿಗೆ ಮನವಿ ಪತ್ರ ಕೊಟ್ಟಿರುವಂಥದ್ದು. ಪ್ರಿನ್ಸಿಗಾಗಲಿ, ವಿಸಿಗಾಗಲಿ, ಡಿಸಿ ಆಗಲಿ, ಈವನ್ HODಗಳಿಗೂ ಕೂಡ ಮನವಿ ಪತ್ರ ಕೊಟ್ಟಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, HODಗಳು ಕೂಡ ಮನವಿ ಪತ್ರ ತಗೊಳ್ಬಾರ್ದು ಅಂತ ಹೇಳಿ ರಿಜೆಕ್ಟ್ ಮಾಡಿಸ್ತಾರೆ. ಕೆಲವರು ತಗೊಂಡ್ರು ಕೂಡ ಅದನ್ನು ತಗೊಳ್ಬೇಡಿ ಅಂತ ಹೇಳಿ ಪ್ರಿನ್ಸಿಪಲ್ಲರೇ ಹೇಳ್ತಾರೆ. ಆದಮೇಲೆ ನಾವು ನೋಡ್ಬೋದು ಯಾವ ರೀತಿಯಲ್ಲಿ ನಾವು ಕ್ಲಾಸಿನ ಹೊರಗೆ ನಿಂತಾದರೂ ಕ್ಲಾಸ್ ಕೇಳ್ತೇವೆ ಅಂತ ಹೇಳಬೇಕಾದ್ರೆ, ನೀವು ಹೊರಗೆ ನಿಂತರೆ ಒಳಗೆ ಯಾರಿದ್ದಾರೆ ಅವರಿಗೂ ಕೂಡ ನಾವು ತರಗತಿ ತೆಗೆಯುವುದಿಲ್ಲ ಅಂತ ಹೇಳಿ ನಮ್ಮ ಮುಖಕ್ಕೆ ಬಡಿದಾಗೆ, ನಮ್ಮ ಕಣ್ಣೀರಿಗೂ ಒಂದು ಬೆಲೆ ಇಲ್ಲದಾಗೆ ಹೊರಗಾಗ್ತಾರೆ. ಆದಮೇಲೆ ಈಗ ನೋಡ್ಬೋದು, ಲೈಬ್ರರಿಗೆ ಬಾಗಿಲು ಮುಚ್ಚಿಸ್ತಾರೆ, ನಾವು ಲೈಬ್ರರಿಯಲ್ಲಿ ಕೂಡ ಕೂತ್ಕೊಳ್ಬಾರ್ದು ಅಂತ ಹೇಳಿ. ನಾವೇನು ಈ ದೇಶದ ಪ್ರಜೆ ಅಲ್ವಾ? ನಮಗೆ ಆ ಹಕ್ಕಿಲ್ವಾ? ನಮಗೆ ಓದುವ ಹಕ್ಕಿಲ್ವಾ? ನಮ್ಮ ವಿದ್ಯಾಭ್ಯಾಸವನ್ನು ನಾವು ಬಿಟ್ಟುಕೊಡೋದಿಲ್ಲ. ನಮ್ಮ ಹಕ್ಕಿನ ಜೊತೆ ನಮ್ಮ ವಿದ್ಯಾಭ್ಯಾಸವನ್ನು ನಾವು ಪಡಿತೇವೆ. ನಮಗೆ ಆಗ್ತಿರುವಂಥದ್ದು ಅನ್ಯಾಯ. ಫೋರ್ಸ್ಫುಲಿ ಆಗಿ ನಮಗೆ ನಿಷೇಧವನ್ನು ಹೇರ್ತಿದ್ದಾರೆ ಹೊರತು ಬೇರೆ ಯಾವುದೇ ಇಲ್ಲ. ಇದು ಎಬಿವಿಪಿಯ ಫೋರ್ಸಿಂದ ಆಗಿರ್ತದೆ ಇದೆಲ್ಲ ಮಾಡ್ತಿರುವಂಥದ್ದು. ನೀವುಗಳು ಸಮವಸ್ತ್ರವನ್ನು ಹಾಕಿಕೊಂಡು ಬರಬಹುದು ಅಂತ ನಮ್ಮ ಪ್ರಾಸ್ಪೆಕ್ಟರ್ನ 3rd ಪ್ರಾಸಲ್ಲಿ ಇದನ್ನು ಮೆನ್ಷನ್ ಆಗಿದೆ. ಏನು ಹೇಳಿದ್ದಾರೆ ಅಂದರೆ, ಸಮವಸ್ತ್ರದ ಜೊತೆಗೆ ಶಿರವಸ್ತ್ರ ಧರಿಸಲು ಇಚ್ಛಿಸುವ ವಿದ್ಯಾರ್ಥಿನಿಯರು ಕಡ್ಡಾಯವಾಗಿ ಸಮವಸ್ತ್ರದ ಮೇಲೂ ಹೊದಿಕೆಯ ಬಣ್ಣದ ಶಿರವಸ್ತ್ರವನ್ನು ಧರಿಸಲು ಅನುಮತಿ ಇರುತ್ತದೆ ಅನ್ನೋದನ್ನು ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ನಮ್ಮನ್ನು ಇಂಟರ್ವ್ಯೂ ಮಾಡುವ ಹೊತ್ತಿಗೆ ಪ್ರಿನ್ಸಿಪಲೇ ಖುದ್ದಾಗಿ ನಮ್ಮ ಹತ್ರ ಏನೇ ಹೇಳಿರ್ತಾರೆ, ನಿಮಗೆ ಯಾವ ಬಣ್ಣದ ಯೂನಿಫಾರ್ಮ್ ಇದೆಯಾ ಅದೇ ಬಣ್ಣದ ಯೂನಿಫಾರ್ಮನ್ನು ನಿಮಗೆ ಶಾಲನ್ನು ಧರಿಸಲು ನಿಮಗೆ ಪರ್ಮಿಷನ್ ಇದೆ ಅನ್ನೋದನ್ನು. ಆದರೆ ರಾತ್ರೋರಾತ್ರಿಯಾಗಿ ಅನ್ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಡ್ತಾರೆ. 16th ಮೇಗೆ ಬಂದಿರೋದಾಗಿರ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸೂಚನೆ, ತಾರೀಕು 17/5/2022 ಮಂಗಳವಾರದಿಂದ ಭೌತಿಕ ತರಗತಿಗಳು ಪ್ರಾರಂಭಗೊಳ್ಳಲಿದ್ದು, ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿ ತರಗತಿಗೆ ಹಾಜರಾಗತಕ್ಕದ್ದು. ತರಗತಿಯೊಳಗೆ ಶಿರವಸ್ತ್ರ ಧರಿಸಲು ಅವಕಾಶವಿರುವುದಿಲ್ಲ ಎಂದು ಈ ಮೂಲಕ ತಿಳಿಸಲಾಗಿದೆ. ಪ್ರಾಂಶುಪಾಲರು, ವಿಶ್ವವಿದ್ಯಾನಿಲಯ ಕಾಲೇಜು.
ಮೊದಲು ನಮಗೆ ಯಾವುದೇ ರೀತಿಯ ಮೆಸೇಜ್ ಬರುವಾಗ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಬರ್ತಿತ್ತು. ಆದರೆ ಈ ಮೆಸೇಜ್ ಬರುವಾಗ ನಮಗೆ ಇದೊಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲ, ಜಸ್ಟ್ ಒಂದು ಟೈಪ್ಡ್ ಮೆಸೇಜ್ ಆಗಿ ನಮ್ಮ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಆಗಿದೆ. ಹಿಜಾಬ್ ವಿವಾದ ಸ್ಫೋಟ, ಕಾಲೇಜು ಆಡಳಿತ ಮಂಡಳಿ ಅಲರ್ಟ್. ವಿವಾದ ಸೈಲೆಂಟ್ ಆಗಿಯೇ ಜೋರಾಗ್ತಿದ್ದಂತೆ ಕಾಲೇಜು ಆಡಳಿತ ಮಂಡಳಿ ಅಲರ್ಟ್ ಆಗಿದೆ. ಕಾಲೇಜಿನ ಆವರಣದಲ್ಲಿ ಹಿಜಾಬ್ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಮವಸ್ತ್ರ ಹೊರತುಪಡಿಸಿ ಯಾವುದೇ ಉಡುಪು ಧರಿಸುವಂತಿಲ್ಲ, ನಿಯಮ ಉಲ್ಲಂಘಿಸಿದ್ರೆ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಇಂದು ಶಾಸಕರ ಸಭೆ ಕೂಡ ನಡೆಯಲಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಕಾಲೇಜಿನಲ್ಲಿ ಹೊತ್ತಿದ ಕಿಡಿ, ರಾಜಕೀಯದಲ್ಲಿ ಸಂಘರ್ಷ. ಹಿಜಾಬ್ ವಿವಾದದ ಹಿಂದೆ ಕುಮ್ಮಕ್ಕಿದೆ ಎಂದ ರಘುಪತಿ ಭಟ್. ಹಿಜಾಬ್ ವಿವಾದ ಭುಗಿಲೇಳ್ತಾ ಇದ್ದಂತೆ ಮಾತನಾಡಿದ ಉಡುಪಿ ಶಾಸಕ ರಘುಪತಿ ಭಟ್, ರಾಜಕೀಯ ಲಾಭ ಮಾಡಿಕೊಳ್ಬೇಕು ಅಂತ ಕುಮ್ಮಕ್ಕು ನಡೀತಿದೆ. ಅವ್ರಿಗೆ ಹಿಜಾಬ್ ಬೇಕು ಅಂದ್ರೆ ಅವ್ರಿಗೆ ಬೇಕಿರೋ ಶಿಕ್ಷಣಕ್ಕೆ ಹೋಗ್ಲಿ ಅಂತ ಕಿಡಿಕಾರಿದ್ರು. ಖಂಡಿತ ಯಾರು ಸ್ವಂತ ಬುದ್ಧಿಯಿಂದ ಮಾಡಲ್ಲ, ಯಾರ್ದೋ ಪ್ರೇರಣೆಯಿಂದ ಯಾವುದೋ ಸಂಘಟನೆಗಳು, ಮತೀಯ ಸಂಘಟನೆಗಳ ಒಂದು ಕುಮ್ಮಕ್ಕಿನಿಂದಲೇ ಆಗೋದು ಬಿಟ್ಟರೆ ಸ್ವಂತವಾಗಿ ಹಿಜಾಬ್ ಹಾಕ್ಲಿಕ್ಕೆ ಬಿಡಲಿಲ್ಲ ಅಂತ ಯಾರು ಭಾಳ ಶಿಕ್ಷಣದಿಂದ ದೂರ ಇರುವಂಥ ಒಂದು ಪರಿಸ್ಥಿತಿ ಏನಿಲ್ಲ. ಇದು ನಿಮ್ಗೆ ಗೊತ್ತಿದೆ, ಇನ್ನು ಮುಂದಿನ ವರ್ಷ ಚುನಾವಣೆ ಬರ್ತಾ ಇದೆ. ಇದಕ್ಕೆ ಒಂದು ಮತೀಯ ಒಂದು ಗಲಭೆಗಳನ್ನು ಸೃಷ್ಟಿಸಿ ರಾಜಕೀಯ ಲಾಭ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ರಾಜಕೀಯ ಪಕ್ಷಗಳ ಒಂದು ಕುಮ್ಮಕ್ಕಿದು. ಈಗ ಮತ್ತೆ ಪುನಃ ಹಿಜಾಬ್ ಹಾಕ್ತೇವೆ. ಈಗ ಕ್ಲಿಯರ್ ಕಾನೂನಿದೆ, ಈ ನಾಡಿನ ಕಾನೂನು ರಾಜ್ಯ ಸರ್ಕಾರ ಕ್ಲಿಯರಾಗಿ ಆದೇಶ ಹೊರಡಿಸಿದೆ. ಕೋರ್ಟ್ ಸರಿಯಾಗಿ ಆದೇಶವನ್ನು ಹೊರಡಿಸಿದೆ. ಅದರ ಮೇಲೂ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಇಲ್ಲದ್ರೆ ಭಾರೀ ಅವರು ಏನು ಸಂಪ್ರದಾಯವಾದಿಗಳು ಅಂತ ಆದರೆ ಅವರದ್ದು ಎಲ್ಲಿದೆ ಆ ಶಿಕ್ಷಣಕ್ಕೆ ಹೋಗಲಿ ಅಲ್ವ, ಯಾರು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ. ಅಥವಾ ಪಬ್ಲಿಕ್ಕಲ್ಲಿ ಯಾರು ಹಾಕಲಿಕ್ಕೆ, ಮನೆಯಲ್ಲಿ ಹಾಕಲಿಕ್ಕೆ ಯಾರು ಆಕ್ಷೇಪ ಮಾಡಲಿಲ್ಲ. ಸೊ ಇದೆಲ್ಲ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡುವಂಥದ್ದು. ಇದರ ಖಂಡಿತವಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು. ಇತ್ತ ಧಾರವಾಡದಲ್ಲಿ ಹಿಜಾಬ್ ವಿವಾದಕ್ಕೆ ಕಿಡಿಕಾರಿದ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್, ಇದರ ಹಿಂದೆ ಸಿಎಫ್ಐ ಕೈವಾಡವಿದೆ. ವಿದ್ಯಾರ್ಥಿಗಳು ಹಿಜಾಬೇ ಬೇಕು ಅಂತ ಪಟ್ಟು ಹಿಡಿದ್ರೆ ಎಲ್ಲರ ಮೇಲೂ ಶ್ರೀರಾಮ್ ಸೇನೆ ಕೇಸ್ ಹಾಕುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಈ ರೀತಿಯ ಉದ್ದಟತನದಿಂದ, ಸೊಕ್ಕಿನಿಂದ, ಆರ್ಡರ್ ಇದ್ದಾಗಲೂ ಕೂಡ ಅದನ್ನು ಉಲ್ಲಂಘನೆ ಮಾಡುವಂಥ ಮಾನಸಿಕತೆ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆಗೆ ಅವರನ್ನು ಪ್ರಚೋದನೆ ಮಾಡುವಂಥ ಒಂದು ಶಕ್ತಿ ಹಿಂದೆ ಅಡಗಿದೆ ಅಂತ ಅನಿಸುತ್ತೆ. ಸೊ ವ್ಯವಸ್ಥಿತವಾಗಿ ಏನೋ ಮಾಡುವಂಥ ಗಲಭೆ ಅಥವಾ ಗೊಂದಲ ಅಥವಾ ನಾವು ಹೀಗೆ ಇರೋದು ಅಂತನ್ನುವಂಥ ಮಾನಸಿಕತೆ ಎಲ್ಲೋ ಅಡಗ್ತಾ ಇದೆ. ಅದು ಕೂಡ ಎನ್ಕ್ವೈರ್ ಆಗಬೇಕು ಅಂತ ಹೇಳ್ತೀನಿ. ಇದರ ಹಿಂದೆ CFI ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ನಿಶ್ಚಿತವಾಗಿ 100ಕ್ಕೆ 100 ಹೇಳ್ತೀನಿ ಅವರ ಕೈವಾಡಿದೆ. ಅದನ್ನು ಎನ್ಕ್ವೈರಿ ಮಾಡಿ ಅವ್ರ ಮೇಲೂ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸರ್ಕಾರ ಏನು ಕ್ರಮ ತಗೊಳುತ್ತೆ ಅಂತನ್ನುವಂಥದ್ದು ಕಾದು ನೋಡ್ತೀವಿ. ABVP ಅವರು ಕೂಡ ಬಹಳ ಒಳ್ಳೆಯ ಪ್ರಕ್ರಿಯೆ, ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೂ ಬಗ್ಗಲಿಲ್ಲ, ನಮಗೆ ಹಿಜಾಬೇ ಬೇಕು ಅಂತನ್ನುವಂಥ ಮಾನಸಿಕತೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ನಾಳೆನೂ ಮತ್ತೆ ಅಟೆಂಡ್ ಆದರೆ ಕಂಟೆಂಪ್ಟ್ ಹಾಕ್ತೀವಿ. ಶ್ರೀರಾಮ ಸೇನೆ ಸಂಘಟನೆಯಿಂದ ಆ ವಿದ್ಯಾರ್ಥಿನಿಯರ ಮೇಲೆ, ಆ ಪಾಲಕರ ಮೇಲೆ, ಅಲ್ಲಿ ಅವ್ರ ಹಿಂದೆ ಇರುವಂಥ ಯಾವ ಶಕ್ತಿ ಇದೆಯೋ ಅಥವಾ ಕಾಲೇಜ್ ಇವ್ರ ಮೇಲೂ ಕೂಡ ಕಂಟೆಂಪ್ಟ್ ಹಾಕ್ತೀನಿ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ವಿರುದ್ಧ ಕೆಂಡ ಕಾರಿದ್ರು. ಅವ್ರ ಧರ್ಮ ಅವ್ರು ಪಾಲಿಸ್ತಾರೆ ಬಿಡಿ, ತೀಟೆ ಮಾಡೋರು ಬಿಜೆಪಿ ಅವರೇ ಅಂತ ಕೇಸರಿ ಪಡೆ ವಿರುದ್ಧ ಆರೋಪ ಮಾಡಿದ್ರು. ತೀಟೆ ಮಾಡೋರು ಇವರೇನೆ. ಈಗ ಹಿಜಾಬ್ ಇಶ್ಯೂ ಬೇಕಾಗಿತ್ತ? ಎಷ್ಟೋ ವರ್ಷದಿಂದ ಹಿಜಾಬ್ ಹಾಕೊಳ್ಳೋರು ಹಾಕತ್ತಾರೆ ಅಲ್ವಾ? ಅವ್ರ ದರ್ಶಕ, ಅವ್ರ ಸಂಪ್ರದಾಯ ಅವ್ರು ಮಾಡ್ಕೋತಾರೆ. ನಿಮಗೆ ಯಾಕೆ ಅದನ್ಯಾಕೆ ಹೋಗಿ ಕಾಂಟ್ರವರ್ಸಿ ಮಾಡ್ತಾ ಇದ್ದೀರಿ? ಈ ಮಧ್ಯೆ ಮಂಗಳೂರು ವಿವಿ ಘಟಕ ಕಾಲೇಜಿನಲ್ಲಿ ಇಂದು ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. 2 ತಿಂಗಳಿಂದ ವಿದ್ಯಾರ್ಥಿನಿಯರು ಕೋರ್ಟ್ ಆದೇಶ ಪಾಲಿಸಿಲ್ಲ ಅಂತ ಈಗಾಗಲೇ ದೂರಲಾಗ್ತಿದೆ. ಹೀಗಾಗಿ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳೋ ಸಾಧ್ಯತೆನೂ ಇದೆ ಎನ್ನಲಾಗ್ತಿದೆ. ವಿದ್ಯಾರ್ಥಿನಿಯರು ಕೂಡ DC ಕಚೇರಿ ಬಳಿ ಇಂದು ತೆರಳಲಿದ್ದಾರೆ. ಹೀಗಾಗಿ ಇವತ್ತು ವಿವಾದ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. ಬರೀ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ರಜಾಕ್ ನಮ್ಮ ಜೊತೆಗಿದ್ದಾರೆ. ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡರು ಮತ್ತು ವಜ್ರಿ ಮಠದ ಶ್ರೀಗಳು, ರಾಜಶೇಖರಾನಂದ ಶ್ರೀಗಳು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ರಜಾಕ್, ಶುರು ಮಾಡ್ತಾ ಇದ್ದೀನಿ ನಾನು ನಿಮ್ಮ ಮುಖಾಂತರ. ಮತ್ತೆ ಈ ವಿವಾದ ಎದ್ದಿದೆ ಅಂದರೆ ಏನು ಅಂತಂದರೆ, ಈ ಕೋರ್ಟ್ ಏನು ಹೇಳುತ್ತೆ ಅದರ ಕೊನೆಯ ಲೈನ್ಗಳನ್ನು ಇಟ್ಕೊಂಡು
ಅದ್ರ ಆಧಾರದಲ್ಲಿ ಇದು ನಮಗೆ ಅನ್ವಯ ಆಗಲ್ಲ ಅಂತ ಹೇಳಿ ಅಲ್ಲಿ ಮತ್ತೆ ಹಾಕಿಸಿ ಕಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಈ ಮುಖಾಂತರ ಏನು ಅಂದರೆ ಇಡೀ ಇಶ್ಯೂನ ಜೀವಂತವಾಗಿಡಬೇಕು ಅನ್ನುವಂಥ ಪ್ರಯತ್ನ ಎಲ್ಲೋ ತೆರೆಮರೆಯಲ್ಲಿ ಆಗ್ತಾ ಇದೆ ಅಂತ ಇರಬಹುದು. ನೋಡಿ, ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ, ನಾವು ಇಲ್ಲಿ ಕುತ್ಕೊಂಡು ಡಿಬೇಟ್ ಮಾಡುವಾಗ, ಹಿಜಾಬ್ ಇಶ್ಯೂ ಶುರುವಾದಾಗ ನಾವು ಉಲ್ಲೇಖ ಮಾಡುವಾಗ ನಮ್ಮ ಪಕ್ಕ ರಾಜ್ಯಗಳ ಹೈಕೋರ್ಟಿನ ತೀರ್ಪುಗಳನ್ನು ಹೇಳಿ, ಆ ರಾಜ್ಯದಲ್ಲಿ ಹಂಗೆ ಹೇಳಿದೆ, ಕೋರ್ಟ್ ಆರ್ಡರ್ ಹಂಗಿದೆ, ನಾವು ಮಾಡಬಹುದು ಅಂತ ಹೇಳಿದ್ವಿ. ಇವತ್ತು 15 ಮಾರ್ಚ್ 2022ಗೆ ಕರ್ನಾಟಕ ಹೈಕೋರ್ಟ್ ಹಿಜಾಬನ್ನು ಬ್ಯಾನ್ ಮಾಡಿದೆ ಅಂತ ಹೇಳಿದ್ಮೇಲೆ, ಅದು ಯಾವುದೇ ಕಾಲೇಜ್ ಆಗಿರಲಿ, ಆ ಕಾಲೇಜಲ್ಲಿ ಒಂದು CDC ಇದ್ದು, CMC ಅಂದರೆ ಡೆವಲಪ್ಮೆಂಟ್ ಕಮಿಟಿ ಇಲ್ಲ ಮ್ಯಾನೇಜ್ಮೆಂಟ್ ಕಮಿಟಿ, ಅವ್ರು ಏನಾದ್ರು ಡಿಸಿಷನ್ ತಗೊಂಡು ಹಿಜಾಬ್ ಹಾಕುವ ಹಾಗಿಲ್ಲ ಅಂತ ಹೇಳಿದ್ರೆ ಆ ಹೈಕೋರ್ಟ್ ಆರ್ಡರ್ ಸಾಕು, ಹಿಜಾಬ್ ಅನ್ನ ಹಾಕುವ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಹೈಕೋರ್ಟ್ ಅಂತ ಹೇಳಿದ್ರೆ ಅದು ತಲೆ ಬಾಗ್ಬೇಕು ಎಲ್ಲರೂ, ಅದು ಯಾರೇ ಆಗಿರ್ಲಿ, ಹಿಂದೂ ಮುಸ್ಲಿಂ ಸಿಕ್ಕು. ಆಯ್ತು, ಫೈನ್, ಫ್ಯಾಂಟಾಸ್ಟಿಕ್. ನೀವು ಹೇಳಿದ ಮಾತು ಒಪ್ಕೋತೀನಿ ನಾನು. ಆ ಸಂದೇಶ ಹಾಕೋದಿಲ್ಲ. ಓಕೆ, ಈ ನಿನ್ನೆ ನೀವು ವೀರಾವೇಶದಿಂದ ಮಾತಾಡಿದ್ರಿ, ಈ ಬಿಸಿಲು ಅಂತಂದ್ರೆ ತಲೆ ಮೇಲೆ ಹಾಕೊಂಡ್ಬರ್ಬಾರ್ದು. ಯಾಕಿಂತ ಬರ್ತಾ ಇದ್ದೀನಿ, ತಿರ್ಚೋ ಪ್ರಶ್ನೆ ಏನಿಲ್ಲ ಇದರಲ್ಲಿ. ನೋಡಿ, ಹೈಕೋರ್ಟ್ ಬ್ಯಾನ್ ಇರೋದು PU ಕಾಲೇಜಸ್ಗೆ ಮಾತ್ರ. ಆದರೆ ರಾಜ್ಯ ಸರ್ಕಾರ ಒಂದು ಆರ್ಡರ್ನ ಹೊಡಿಸಿ SSLC ಎಕ್ಸಾಮ್ ಆಗುವಾಗ ಆ ಮಕ್ಕಳು ಹಿಜಾಬ್ ಹಾಕುವಾಗಿಲ್ಲ ಅಂತ ಹೇಳಿದ್ರು, ಅದನ್ನು ನಾವು ಒಪ್ಕೊಂಡ್ವಿ, ಅದಕ್ಕೂ ನಾವು ತಲೆ ಬಾಗಿದ್ವಿ. ಆದರೆ ಇದು ಡಿಗ್ರಿ ಕಾಲೇಜಸ್ಗೆ ಅನ್ವಯ ಆಗಲ್ಲ. ಈ ವಿವಾದ ಬಂದಿರೋದು ಡಿಗ್ರಿ ಕಾಲೇಜ್ಗೆ. ಕೇಳಿ ಒಂಚೂರು ನಿಮ್ಗೆ ಸೇರಿಸ್ಬಿಡ್ತೀನಿ. ಈಗ ಹೈಸ್ಕೂಲಲ್ಲಿ ಹಾಕಬಾರ್ದು ಅಂತ ಆದ್ಮೇಲೆ ಎಕ್ಸಾಮ್ ನಾವು ಹಾಕೊಂಡು ಹೋಗ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಇಲ್ಲ ಒಪ್ಕೊಂಡ್ವಿ, ನಾವು ಹಾಕಿಲ್ಲ. ಆದ್ರೆ ಎಲ್ಲಾ ಮಕ್ಕಳಿಗೆ ನಾವೇನ್ ಹೇಳ್ಕೊಡ್ತಿದೀವಿ ಇವತ್ತು? ಸಮವಸ್ತ್ರವನ್ನ ಪಾಲಿಸಲೇಬೇಕು. ನೀವು ನಿಮ್ಮ ಸಮವಸ್ತ್ರದಲ್ಲಿ ಒಂದು ದುಪಟ್ಟ ಅಂತ ಕೊಟ್ಟಿದಾರಲ್ಲ, ಅದನ್ನ ಬೇಕಾದ್ರೆ ನೀವು ತಲೆ ಮೇಲೆ ಹಾಕೋ ಬನ್ನಿ, ಅದಕ್ಕೆ ಯಾರ ಅಭ್ಯಂತರವೂ ಇರುವ ಹಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ. ಹೆಂಗ್ ಹೇಳ್ತೀರಿ ನೀವು? ಅದು ಕೂಡ ಹಾಕಬಾರದು. ಏನ್ ಧರ್ಮಸೂಚಕ ಆಗುತ್ತೆ? ಏನ್ ಧರ್ಮಸೂಚಕ ಆಗುತ್ತೆ? ತಲೆ ಮೇಲೆ ಹಾಕೊಂಡ್ಬಂದಿರೋದು ನೀವು ತಲೆ ಮೇಲೆ ಹಾಕೊಂಡ್ಬಂದ್ರೆ ಧರ್ಮಸೂಚಕ ಆಗ್ಬಿಡುತ್ತಾ? ಗಮನಿಸಿದ್ರಾ? ಏನು ಅದು ಮುಸ್ಲಿಂ? ಇಲ್ಲ, ಒಂದ್ ನಿಮಿಷ. ದುಪಟ್ಟವನ್ನ ಕೇಳ್ತಾ ನೀವು ಗಮನಿಸಿದ್ರಾ? ಏನು ಅವ್ರ ತಲೆ ಮೇಲೆ ಹೆಂಗ್ ಹಾಕೊಂಡ್ಬಂದಿರ ಅಂತ ಗಮನಿಸಿದ್ರಾ? ಅದು ತಪ್ಪಂತಾನೆ ಹೇಳಿದ್ನಲ್ಲ ಓಪನಿಂಗ್ ಸ್ಟೇಟ್ಮೆಂಟ್. ಏನು ನಾವು ಪ್ಲೇ ಮಾಡೋಣ, ನಾವು ದೃಶ್ಯಾವಳಿ ನಡುವೆ ಪ್ಲೇ ಮಾಡ್ತಾ ಇರ್ಲಿ. ಯಾಕಂದ್ರೆ ರಜಾಕ್ ಅದನ್ನು ಗಮನಿಸಿದರೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಹಾಕೊಂಡ್ಬಂದಿರುವಂತ ರೀತಿ ಅದೆಲ್ಲ. ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ, ನೀವು ಒಂದು ಆದೇಶ ಅಂತ ಬಂದ್ಮೇಲೆ ಯಾಕೆ ಪಾಲನೆ ಮಾಡಬಾರದು? 100% ಪಾಲನೆ ಮಾಡಲೇಬೇಕು ಅಂತ ಹೇಳ್ತಿದ್ದೀನಲ್ಲ ನಾನು. ದೃಶ್ಯಾವಳಿಗಳನ್ನು ನೋಡಿ, ಇದು ಬಿಸಿಲು ಹಾಕೊಂಡ್ಬಂದಿರೋದ? ಇದು ಇಲ್ಲ ನೋಡಿ, ಇದು ತಪ್ಪು. ಹಿಜಾಬ್ ಅಂತ ಸೆಪರೇಟ್ ಹಾಕಿದ್ರೆ ತಪ್ಪು. ಆದ್ರೆ ದುಪಟ್ಟ ಇದೆ ಅಲ್ಲ, ಅದನ್ನ ಅವ್ರ ತಲೆ ಮೇಲೆ ಕಟ್ಕೊಂಡ್ರೆ ಅದಕ್ಕೆ ಯಾವ ಕೋರ್ಟ್ ಆರ್ಡರ್ ಏನಿಲ್ಲ. ಯಾವುದೇ ತರಹದ ಇದು ಉಡುಪು ಧಾರ್ಮಿಕ ಉಡುಪನ್ನ ಧರಿಸುವ ಹಾಗಿಲ್ಲ. ಸಮವಸ್ತ್ರ ಮಾತಾಡಬಹುದು, ಆದ್ರೆ ಸಮವಸ್ತ್ರ ಬಿಟ್ಟು ಬೇರೆ ಏನು ಧರಿಸೋ ಹಾಗಿಲ್ಲ, ಸೂಚಕ ಇರಬಾರದು ಅಂತ ಕ್ಲಾರಿಟಿಯಾ? ಹೌದು. ಕೊಟ್ಟಿರೋ ದುಪ್ಪಟ್ಟ ತಲೆಗೆ ಹಿಜಾಬ್ ತರ ಸುತ್ಕೊಂಡ್ ಬರೋದಕ್ಕಲ್ಲ. ಹಿಜಾಬ್ ತರ ಅಲ್ಲ, ಸುತ್ಕೊಂಡ್ರದಕ್ಕಲ್ಲ. ನೋಡಿ, ಆತರ ನೋಡಕ್ ಹೋದ್ರೆ ಮೋದಿ ಅವರು ತನ್ನ ತಾಯಿ ಭೇಟಿ ಮಾಡಕ್ ಹೋಗ್ತಾರಲ್ಲ, ಮೋದಿ ಅವರು ತನ್ನ ತಾಯಿನ ಭೇಟಿ ಮಾಡಕ್ ಹೋಗ್ತಾರಲ್ಲ, ಅವ್ರ ತಾಯಿ ತಲೆ ಮೇಲೂ ಬಟ್ಟೆ ಇರುತ್ತೆ. ಅದೇನು ಮೋದಿ ಅವ್ರ ತಾಯಿನ ಮೀಟ್ ಆಗೋದಕ್ಕೆ ಯಾವ್ದೋ ಶಾಲೆಗೆ ಹೋಗಿಲ್ಲ. ಅದು ತಲೆ ಮೇಲೆ ಬಟ್ಟೆ ಹಾಕೊಂಡ್ರೆ ಮುಸ್ಲಿಂ ಅಂತ ಸೂಚಕ ಅಲ್ಲ. ಯುವತಿಯರಿಗೆ ಯಾರು ಕೂಡ ಸಮಾಜದಲ್ಲಿ ನೋಡಿ, 3 ಅಂಶಗಳಿವೆ ಮಾರ್ಕೆಟ್ ಅಲ್ಲಿ. ಒಂದು ಅದು ಡಿಗ್ರಿ ಕಾಲೇಜ್, ಒಂದು ಅದು ಡಿಗ್ರಿ ಕಾಲೇಜು, ಎರಡನೇದು ದುಪಟ್ಟ ಇಸ್ ಅ ಪಾರ್ಟ್ ಆಫ್ ಯೂನಿಫಾರ್ಮ್. ತಗೊಂಡ್ರೆ ನಿರ್ಧಾರ. ನೀವು ಯೂನಿಫಾರ್ಮ್ ಯಾವ ತರ ಧರಿಸಬೇಕು ಅಂತ ನೀವು ಹೇಳಕ್ಕೆ ಬರಲ್ಲ. ಒಂದ್ ಮಾತಾಡ್ತೀನಿ ಹೇಳಕ್ಕೆ ಬರಲ್ಲ. ಕೇಳ್ರಿ, ನೀವು ಒಂದ್ ಮಾತಾಡ್ತೀನಿ ಕೇಳ್ರಿ. ನೀವು ರಜಾಕ್ ಯಾವುದನ್ನ ಕೋರ್ಟ್ ಇದು ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ವೇ ಅಲ್ಲ ಅಂತ ಘೋಷಣೆ ಮಾಡೋದು, ನೀವು ತಿರ್ಗಾ ಅದನ್ನ ಮತ್ತೆ ನೀವು ತಲೆ ಮೇಲೆ ಸುತ್ಕೊಂಡ್ ಬನ್ನಿ, ಅದೇ ಕಲರ್ ಹಾಕೊಂಡ್ ಬನ್ನಿ. ಇವಾಗ PSI ಸ್ಕ್ಯಾಮ್ ಅಲ್ಲಿ ನಿಮಗೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕಟ್ಕೊಂಡು ಹೋದ್ರೆ ಅದನ್ನ ಮುಸ್ಲಿಂ ಸರ್ಕಾರ ಮಾಡುವಂತ ನೀತಿ ನಿಯಮಾವಳಿಗಳು ನಿಮ್ಗೆ ಅನ್ವಯ ಆಗಲ್ಲ. 100% ಅನ್ವಯ, 100% ಒಪ್ಪಬೇಕು. ಸರ್ಕಾರ ಏನ್ ಹೇಳುತ್ತೆ ಅದನ್ನ ಕೇಳಬೇಕು. ನಮಗೆ ಒಂದು ಕಾನೂನು, ಬೇರೆಯವರಿಗೆ ಒಂದು ಕಾನೂನು ಇಲ್ಲ. ಸ್ವಾಮೀಜಿ ಏನಂತೀರಿ? ಹೌದು, ಈಗ ಪ್ರಸ್ತುತವಾದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ತೀರ್ಪು ನೀಡಿದ ಮೇಲೆ ಇವರು ಹೈಕೋರ್ಟ್ ನಿಯಮವನ್ನ ಪಾಲಿಸುವುದಿಲ್ಲ ಅಂತಲ್ವಾ ಸುಪ್ರೀಂ ಕೋರ್ಟಿಗೆ ಹೋಗಿರೋದು. ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ಇವರು ಹೈಕೋರ್ಟ್ ಕೊಟ್ಟಿರುವಂತ ನಿಯಮ ಏನಿದೆ ಆ ನಿಯಮವನ್ನ ಅವರು ಅಕ್ಷರ ಪಾಲನೆ ಮಾಡಬೇಕಾದ್ದು ಕಾನೂನು ನಿಯಮ. ಇಲ್ಲಿ ಒಂದು ಮಾತನ್ನ ನೀವು ಗಮನಿಸಬೇಕು. ರಾತ್ರೋರಾತ್ರಿ ನೋಟ್ ಬ್ಯಾನ್ ಮಾಡಿದ ಹಾಗೆ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ರು ಅಂತಾರೆ ಇವರು. ಇದು ಮಕ್ಕಳು ಮಾತಾಡುವ ಮಾತಾ?
ಇದನ್ನು ಯಾರು ಕಿವಿಗೆ ತುಂಬಿಸೋದು? ರಜಾಕ್ನಂತವರು ಸಪೋರ್ಟ್ ಮಾಡಿದ್ರಿಂದಲೇ ಈ ಮಕ್ಕಳು ಈ ರೀತಿ ಹೋರಾಟ ಮಾಡ್ತಾ ಇರೋದು ಬೀದಿಯಲ್ಲಿ. ನೀವು ಹಿಂಗೆ ಹೇಳಿ ಅಲ್ಲ ಸ್ವಾಮೀಜಿ, ನೀವು ಹಿಂಗೆ ಹೇಳಿ ರಜಾಕ್ ಅವ್ರನ್ನ ಮುಸಲ್ಮಾನರ ಏಕಮೇವಾದ್ವಿತೀಯ ನಾಯಕನನ್ನಾಗಿ ಮಾಡ್ತಾ ಇದೀರಿ ನೀವು. ನಾನಿಲ್ಲಿ ಬರ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಧರ್ಮ ಗುರುಗಳ ಹತ್ರನೂ ಮಾತಾಡಿ ನಾನು ಏನ್ ಹೇಳ್ಬೇಕು ಅನ್ನೋದನ್ನ ನಾನು ತಿಳುವಳಿಕೆ ತಗೊಂಡು ನಾನು ಬಂದಿಲ್ಲಿ ಮಾತಾಡೋದು. ನಾನೇನ್ ನನ್ನ ಮನ್ಸಲ್ಲಿ ಬಂದಾಗ ನಾನು ಮಾತಾಡ್ಬಿಡಲ್ಲ. ನಾನು ಲಾಯರ್ಸ್ ಗಳ ಜೊತೆನೂ ಮಾತಾಡಿದ್ದೀನಿ, ಅಡ್ವೊಕೇಟ್ ಜೊತೆನೂ ಮಾತಾಡಿದ್ದೀನಿ. ಯಾವುದೇ ತರಹದ ಧಾರ್ಮಿಕ ಉಡುಪು ನಮ್ಮ ಮಕ್ಕಳು ಹಾಕೋದು ಬೇಡ. ತಲೆ ಮೇಲೆ ಸುತ್ತಕೊಂಡು ಹೋಗಿ ಅಂತ ಹೇಳಿದ್ದೆ ನಿಮ್ ಧರ್ಮಗುರು ಕಳಿಸಿದ್ರ ಮಾತಾಡಿ ಅಂತ. ಯಾವುದೇ ತರಹದ ಧರ್ಮದ ಉಡುಪನ್ನ ನೀವು ಹಾಕಬೇಡಿ. ಸಮವಸ್ತ್ರದ ಒಂದು ಭಾಗ ಸರ್ಕಾರದ ನಿಯಮಕ್ಕಿಂತ ಅತೀತರೇನ್ರಿ? ಕಾನೂನಿಗಿಂತ ದೊಡ್ಡವರೇನ್ರಿ? ಸಮವಸ್ತ್ರದ ಒಂದು ಭಾಗ ದುಪಟ್ಟ, ಅದನ್ನ ನೀವು ನೋಡಿದ್ರೆ ಒಂದು ಮಗು ಈ ತರ ಹಾಕಿದೆ, ಒಂದು ಮಗು ಹಿಜಾಬ್ ಹಾಕ್ಬಾರ್ದು. ಹಿಜಾಬ್ ಅನ್ನ ಬ್ಯಾನ್ ಮಾಡಿರೋದು, ಧಾರ್ಮಿಕ ಉಡುಪನ್ನ ಹಾಕ್ಬಾರ್ದು. ಆ ದುಪಟ್ಟ ಸರ್ಕಾರ ಕೊಟ್ಟಿರೋದು. ವಾದ ಮಾಡ್ಬೇಕು ಅಂತ ಮಾಡೋದಾದ್ರೆ 10 ಮಾಡಬಹುದು. ದುಪಟ್ಟ ಸರ್ಕಾರ ಕೊಟ್ಟಿರೋದು. ಹಿಂಗ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಹಿಂಗ ಹಾಕ್ಬೇಕು. ಅದು ಹೇಳಿದ್ಯಾ? ಕೊಟ್ಟಿದ್ದಾರೆ. ಅದು ಹೇಳಿದ್ಯಾ? ಇರೋದೇ ಹಾಗೆ, ಇರೋದೇ ಹಾಗೆ. ಯಾರು ಹೇಳಿದ್ದು? ಒಂದ್ ನಿಮಿಷ ಟೈಮ್ ಕೊಡಿ. ಅಂದ್ರೆ ಈಗ ಸರ್ಕಾರ ಸಮವಸ್ತ್ರ ಮಾಡುವಾಗ ಮಕ್ಕಳಿಗೆ ಪ್ಯಾಂಟು ಶರ್ಟ್ ಕೊಡುವಾಗ ಪ್ಯಾಂಟ್ಗೆ ನೀವು ಜಿಪ್ ಹಾಕಬೇಕು, ಅದಕ್ಕೊಂದು ಹುಕ್ ಹಾಕಬೇಕು, ಶರ್ಟ್ಗೆ ಬಟನ್ ಹಾಕಬೇಕು, ಫುಲ್ ಸ್ಲೀವ್ಸ್ ನ ಮಡಚಬಾರದು, ಹಿಂಗೆಲ್ಲ ಬರೆದು ಕೊಡ್ಬೇಕಾ? ನಿಯಮ ಹಂಗ ಮಾಡ್ಬೇಕಾ? ಕಾಮನ್ ಸೆನ್ಸ್. ವಿದ್ಯಾರ್ಥಿಯ ಕಾಮನ್ ಸೆನ್ಸ್ ಇದನ್ನ ಬರೆಯಕ್ಕೂ ಬಳಸಬಹುದು, ಒಬ್ರಿಗೆ ಚುಚ್ಚಕ್ಕೂ ಬಳಸಬಹುದು. ಚುಚ್ಚಿದ್ರೆ ಕ್ರೈಮು, ಬರೆದ್ರೆ ವಿದ್ಯೆ. ಹೌದು, ಅದಕ್ಕೊಂದು ಕಾಮನ್ ಸೆನ್ಸ್ ಇದೆ. ಅದು ಹಾಕೊಂಡು ಬರ್ಬೇಕು. ಇಲ್ಲ ಅಂತ ಹಿಜಾಬ್ ವಿಚಾರ ಏನಿದೆಯಲ್ಲ ಅದನ್ನ ಜೀವಂತವಾಗಿಡಬೇಕು ಅಂತ, ಆದಷ್ಟು ಅದನ್ನು ನೀವು ಮುಂದೆ ತಗೊಂಡು ಹೋಗಬೇಕು ಅಂತ, ಇದರಿಂದ ಬೆಳೆ ಇಲ್ಲಾಂದ್ರೆ ಮತ್ತೆ ವಿಚಾರಗಳನ್ನ ಎತ್ತೆತ್ತಿ ಹಾಕೊಂಬನ್ನಿ, ಇದು ನಿಂಗೆ ಸುತ್ಕೊಂಬನ್ನಿ, ಇದು ನಿಂಗೆ ಕಟ್ಕೊಂಬನ್ನಿ. ಒಂದೇ ಒಂದು ಮಾತನ್ನ ಹೇಳಕ್ ಬಯಸ್ತೀನಿ, ನೀವು ಆ ಪ್ರತಿಭಟನೆ ಮಾಡ್ತಿರೋ ಮಕ್ಕಳನ್ನ ನೋಡಿ. ಸ್ವಾಮೀಜಿ ಮಾತಾಡಿ. ಪ್ರಸ್ತುತವಾದಂತಹ ನಿಯಮಗಳಲ್ಲಿ ರಜಾಕ್ ಅವರು ಸರ್ವೋಚ್ಚ ನ್ಯಾಯಾಲಯಕನಂತೆ ಬಿಂಬಿಸ್ತಾ ಇದ್ದಾರೆ. ನಾನು ಲಾಯರ್ ನಲ್ಲಿ ಕೇಳಿದೆ, ನಾನು ಧರ್ಮಗುರುಗಳಲ್ಲಿ ಕೇಳಿದೆ ಅಂತ ಹೇಳ್ತಾರೆ. ಡಿಬೇಟ್ ಅಲ್ಲಿ ಮಾತಾಡುವಾಗ ಒಂದು ವಿಷಯವನ್ನ ಸರಿಯಾಗಿ ವೀಕ್ಷಕರಿಗೆ ಮನದಟ್ಟು ಮಾಡುವುದು ರಜಾಕ್ ಅವರ ಕೆಲಸ. ಆ ಕೆಲಸವನ್ನ ನೀವು ನೀಟಾಗಿ ಮಾಡಬೇಕು. ಕಾನೂನು ಏನಿದೆ, ಯಾವುದೇ ದುಪ್ಪಟ್ಟ ಇರಬಹುದು ಅಥವಾ ಯಾವುದೇ ಸಮವಸ್ತ್ರ ಇರಬಹುದು, ಅದನ್ನು ಶಿರದ ಮೇಲೆ ಹಾಕಬಾರದು ಅನ್ನುವಂಥದ್ದು ಮಾತ್ರ ಇದೆ. ಇಲ್ಲ, ನೀವು ತೀರ್ಪನ್ನ ಓದಬೇಕು. ನಾವು 15ನೇ ಮಾರ್ಚ್ 2022 ಕರ್ನಾಟಕದ ಹೈಕೋರ್ಟ್ ಯಾವುದೇ ತರಹದ ಧಾರ್ಮಿಕ ಉಡುಪನ್ನ ಧರಿಸುವ ಹಾಗಿಲ್ಲ. ಓದಿ ಒಂದ್ಸಲ ತೀರ್ಪು ಓದ್ಬಿಟ್ಟು ಹೇಳಿ. ತೀರ್ಪು ಓದ್ಬಿಟ್ಟು ನನಗೆ ಹೇಳಿ, ನೀವು ತೀರ್ಪು ಇರ್ಬೇಕು ನಿಮ್ ಕೈಯಲ್ಲಿ. ಓದ್ಬಿಟ್ಟು ಹೇಳಿ, ತೀರ್ಪನ್ನ ಓದಿ ಮೊದಲು ಏನ್ ಹೇಳಿದೆ, ಕೋರ್ಟ್ ಏನ್ ಹೇಳಿದೆ ಹೇಳಿ. ಹೇಳ್ತೀವಿ. ಕೋರ್ಟಿನ ತೀರ್ಪಿನಲ್ಲಿ ಏನಿದೆ, ಹಾಕೊಂಡ್ಬರೋ ಸಮವಸ್ತ್ರ ಹೇಗಿರ್ಬೇಕು, ಹೌದು, ಕೊಟ್ಟಂತ ಸಮವಸ್ತ್ರ ಯಾವ ಆಧಾರದಲ್ಲಿ ಹಾಕೊಂಡ್ಬರ್ಬೇಕು, ಯಾವ ರೀತಿ ಹಾಕೊಂಡ್ಬರ್ಬೇಕು. ಒಂದ್ ನಿಮಿಷ, ಏನ್ ಹಾಕೊಂಡ್ಬರ್ಬೇಕು, ಏನ್ ಹಾಕೊಂಡ್ಬರ್ಬಾರ್ದು ಅನ್ನೋದನ್ನ ಏನ್ ಹೇಳಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡಲೇಬೇಕಾದಂತ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ಹಾಗಿದ್ರೆ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನು? ಆದೇಶದಲ್ಲಿ ಸಮವಸ್ತ್ರ ಸಂಘರ್ಷಕ್ಕೆ ಹೈಕೋರ್ಟ್ ತಿಲಾಂಜಲಿ ಇಟ್ಟಿದೆ ಹೇಗೆ? ಹಾಗಿದ್ರೆ ಮಾರ್ಚ್ 15ನೇ ತಾರೀಕು ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿ ಏನಿದೆ? ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಹಿಜಾಬನ್ನ ಹಾಕೋದು ನಾವು ಬಿಡೋದು ಇಲ್ಲ. ನಾವು ಫಂಡಮೆಂಟಲ್ ರೈಟ್ ಅದು. ಹಿಜಾಬ್ ಹಾಕೊಂಡು ಒಳಗೆ ಬರಕ್ ಬಿಟ್ರೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ. ನಾವು ಸತ್ರು ಪರವಾಗಿಲ್ಲ, ಆದ್ರೆ ಇದು ನಮ್ಮ ಹಕ್ಕು. ಯಾವುದೇ ಕಾರಣಕ್ಕೂ ನಾವು ಇದನ್ನು ಹಿಜಾಬ್ ಧರಿಸಲು ಬಿಡೋದಿಲ್ಲ. ರಾಜ್ಯದ ಶಾಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದ ಹಿಜಾಬ್ ಕೇಸರಿ ಶಾಲುಗಳಿಗೆ ಹೈಕೋರ್ಟ್ ಮಾರ್ಚ್ 15ರ ತೀರ್ಪಿನ ಮೂಲಕ ಬ್ರೇಕ್ ಹಾಕಿತ್ತು.
ಸರ್ಕಾರದ ಈ ಆದೇಶ ಪ್ರಶ್ನಿಸಿದ್ದ ಮುಸ್ಲಿಂ ವಿದ್ಯಾರ್ಥಿನಿಯರ ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿತ್ತು. ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸುವುದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆಯಲ್ಲ ಎಂದು ಹೈಕೋರ್ಟ್ನ ಪೂರ್ಣಪೀಠ ಮಹತ್ವದ ತೀರ್ಪು ನೀಡಿತ್ತು. ಹಾಗಿದ್ರೆ ಮಾರ್ಚ್ 15ರಂದು ಹೈಕೋರ್ಟ್ ಹೊರಡಿಸಿದ್ದ ಆದೇಶವೇನು? 3 ಸದಸ್ಯರ ಪೀಠದ ತೀರ್ಪಿನ ಪ್ರಮುಖ ಅಂಶಗಳು ಏನಾಗಿದ್ವು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹಿಜಾಬ್ ಧರಿಸೋದು ಇಸ್ಲಾಂನ ಅತ್ಯಗತ್ಯ ಭಾಗವಲ್ಲ. ಹಿಜಾಬ್ ಅತ್ಯಗತ್ಯ ಭಾಗವೆಂಬುದಕ್ಕೆ ಆಧಾರ ನೀಡಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಗದಿಪಡಿಸುವುದು ಸಮಂಜಸವಾದ ಕ್ರಮವಾಗಿದೆ. ಸರ್ಕಾರ ಈ ಬಗ್ಗೆ ಹೊರಡಿಸಿದ ಆದೇಶ ಕಾನೂನುಬದ್ಧವಾಗಿದೆ. ಶಿಕ್ಷಣ ಕಾಯ್ದೆಯಡಿ ಸರ್ಕಾರ ನೀಡುವ ನಿರ್ದೇಶನಗಳನ್ನು ಶಾಲಾ ಕಾಲೇಜುಗಳು ಪಾಲಿಸಬೇಕು. ಸೆಕ್ಷನ್ 7ರ ಅಡಿ ಸರ್ಕಾರ ಶಾಲೆಗಳ ಸಮವಸ್ತ್ರದ ಬಗ್ಗೆ ನಿರ್ದೇಶನ ನೀಡುವ ಅಧಿಕಾರವಿದೆ. ಸರ್ಕಾರದ 31/1/2014 ಮತ್ತು ಫೆಬ್ರವರಿ 5, 2022ರ ಈ ಸುತ್ತೋಲೆ ಕಾನೂನುಬದ್ಧವಾಗಿದೆ. ಸಮವಸ್ತ್ರ ಧಾರ್ಮಿಕ ವೈವಿಧ್ಯಕ್ಕಿಂತ ಸಾಮರಸ್ಯ, ಸಹೋದರತ್ವ ಮೂಡಿಸುವಂತಿರಬೇಕು. ಹಿಜಾಬ್, ಕೇಸರಿ ಶಾಲು ಅನಿವಾರ್ಯವೆಂದಾದರೆ ಮಕ್ಕಳಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಮೂಡಿಸಲು ಸಾಧ್ಯವಿಲ್ಲ. ಶಾಲೆಯಲ್ಲಿ ಸಮವಸ್ತ್ರ ನಿಗದಿಪಡಿಸುವುದು ಸಂವಿಧಾನದಲ್ಲಿನ ಜಾತ್ಯತೀತ ಭಾವನೆಗೆ ಪೂರಕವಾಗಿದೆ. ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ, ಜಾತ್ಯತೀತ ದೃಷ್ಟಿಕೋನ ಬೆಳೆಸಬೇಕು ಅಂತ ತೀರ್ಪಿನಲ್ಲಿ ಉಲ್ಲೇಖವಾಗಿತ್ತು. ಇಷ್ಟೇ ಅಲ್ಲ, ಹೈಕೋರ್ಟ್ ತೀರ್ಪಿನಲ್ಲಿ ಇನ್ನೂ ಕೆಲ ಮಹತ್ವದ ಸಂಗತಿಗಳಿವೆ. ಅವೇನು ಅಂತ ನೋಡೋದಾದ್ರೆ, ಸಮವಸ್ತ್ರ ಎಲ್ಲಾ ಜಾತಿ ಧರ್ಮಗಳಿಗೂ ಸಮಾನವಾಗಿ ಅನ್ವಯವಾಗಲಿದೆ. ಧರ್ಮ, ಭಾಷೆ, ಲಿಂಗಗಳ ಭೇದವಿಲ್ಲದೆ ಅನ್ವಯವಾಗಲಿದೆ. ಹೀಗಾಗಿ ಅರ್ಜಿದಾರರು ತಾರತಮ್ಯದ ಆರೋಪ ಮಾಡುವಂತಿಲ್ಲ. ಯಾವ ಬಟ್ಟೆ ಧರಿಸಬೇಕೆಂಬುದು ವೈಯಕ್ತಿಕ ಆಯ್ಕೆ ಎಂಬುದರಲ್ಲಿ ತಕರಾರಿಲ್ಲ. ಆದರೆ ಈ ಆಯ್ಕೆಯು ಸಂವಿಧಾನ ವಿಧಿಸಿರುವ ಮಿತಿಯನ್ನು ಮೀರಬಾರದು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇಚ್ಛಿಸಿದ ಬಟ್ಟೆ ಧರಿಸಲು ಅವಕಾಶ ನೀಡಿದರೆ ಅಶಿಸ್ತಿಗೆ ಕಾರಣವಾಗಬಹುದು. ಶಾಲೆಯ ಕ್ಯಾಂಪಸ್ನಲ್ಲಿ ಗೊಂದಲ, ಅರಾಜಕತೆಗೆ ಕಾರಣವಾಗಬಹುದು. ಇದು ಸಮಾಜದ ಮೇಲೆಯೂ ಪರಿಣಾಮ ಬೀರಬಹುದು. ಹೀಗಾಗಿ ಸಮವಸ್ತ್ರ ಸಂಹಿತೆಯ ವಿರುದ್ಧವಾದ ಒಪ್ಪಲು ಸಾಧ್ಯವಿಲ್ಲ. ಸಾಂವಿಧಾನಿಕ ನಿಯಮಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನಿಗದಿಪಡಿಸುವುದು ಸಾಂವಿಧಾನಿಕವಾಗಿದೆ. ಇದಕ್ಕೆ ವಿದ್ಯಾರ್ಥಿಗಳು ಆಕ್ಷೇಪಣೆ ಎತ್ತಲಾಗದು. ಹಿಜಾಬ್ಗೆ ಅವಕಾಶ ನೀಡಿದರೆ ಸಮವಸ್ತ್ರದ ಮೂಲ ಉದ್ದೇಶವೇ ನಿರರ್ಥಕವಾಗಲಿದೆ. ವಿದ್ಯಾರ್ಥಿಗಳ ನಡುವೆ ಜಾತಿ, ಧರ್ಮ, ಭಾಷೆ ಆಧಾರದಲ್ಲಿ ತಾರತಮ್ಯ ಮಾಡಬಾರದು. ವಿಭಜನಕಾರಿ ಭಾವನೆಯಿಂದ ಹೊರಗುಳಿಯುವ ಸುರಕ್ಷತಾ ವಲಯವನ್ನ ವಿದ್ಯಾರ್ಥಿಗಳಿಗೆ ಸೃಷ್ಟಿಸಬೇಕು ಅಂತ ತೀರ್ಪಿನಲ್ಲಿ ಉಲ್ಲೇಖಿಸಿತ್ತು. ಹೀಗೆ ಹೈಕೋರ್ಟ್ ಹಿಜಾಬ್ ವಿಚಾರದಲ್ಲಿ ಮಹತ್ವದ ತೀರ್ಪು ನೀಡಿತ್ತು. ಆದರೆ ಈಗ ಹೈಕೋರ್ಟ್ನ ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಪ್ರಶ್ನಿಸಿದ್ರು. ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿಲ್ಲ. ಹೀಗಾಗಿ ಹೈಕೋರ್ಟ್ ಆದೇಶವನ್ನು ವಿದ್ಯಾರ್ಥಿನಿಯರು ಪಾಲಿಸಲೇಬೇಕು. ರಮೇಶ್, TV9 ಬೆಂಗಳೂರು. ಇದಿಷ್ಟು ವಿವರಗಳು. ಇನ್ನೂ ಅರ್ಥ ಆಗಲಿ ಅಂತ ಹೇಳಿ ನಾನು 2 ಸಾಲುಗಳನ್ನು ಓದ್ತಾ ಇದ್ದೀನಿ. ಮೇಲ್ಮೇಲೆ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ವಿವಿಧ ರಾಜ್ಯಗಳ ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿರುವ ತೀರ್ಪುಗಳ ಅನ್ವಯ ಶಿರವಸ್ತ್ರ ಹಾಕಿಕೊಂಡು ಅಥವಾ ತಲೆಯನ್ನು ಮುಚ್ಚಿಕೊಂಡು ಶಾಲೆಗೆ ಬರದಂತೆ ನಿರ್ದೇಶಿಸಿರುವುದು ಸಂವಿಧಾನದ ಅನುಚ್ಛೇದ 25ರ ಉಲ್ಲಂಘನೆ ಅಲ್ಲ ಅಂದಿರೋದ್ರಿಂದ ಇದು ತುಂಬ ಸ್ಪಷ್ಟವಾಗಿ ಗಮನಿಸಬೇಕು. ಅಂದರೆ ಯಾವುದನ್ನು ಹೆಂಗೆ ಬೇಕೋ ಹಂಗೆ ಹಾಕೊಂಬರೋದಲ್ಲ. ಅದು ಯಾವುದನ್ನ ಹೆಂಗೆ ಹಾಕೊಂಬರ್ಬೇಕು ಹಂಗೆ ಹಾಕೊಂಬರ್ಬೇಕು. ನೀವು ತಲೆಗೆ ಹಾಕೊಂಬರ್ತೀನಿ, ತಲೆ ಸುತ್ಕೊಂಬರ್ಬೋದು. ಒಂದು ನಿಮಿಷ ಮತ್ತೆ ನೀವು ಹೆಂಗೆ ಗೊತ್ತಾ, ನಿಮ್ಮ ತಲೆಯಲ್ಲಿ ಇದ್ದಿದ್ದನ್ನೆಲ್ಲ ಮತ್ತೆ ವಿದ್ಯಾರ್ಥಿಗಳ ಮೇಲೆ ಹೇರಿ ಅವರ ಬದುಕನ್ನು ಕತ್ಲೆ ಮಾಡಬೇಡಿ. ಒಂದು ನಿಮಿಷ ರೀ ಸ್ವಾಮೀಜಿ ಏನಂತೀರಿ ಕೊನೆಯದಾಗಿ? ಈಗ ರಜಾಕ್ ಅವರಿಗೆ ಉಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಅರಿವಾಯಿತು ಅಂತ ಅನ್ನಿಸ್ತದೆ. ಇಲ್ಲಿವರೆಗೆ ಇವರಿಗೆ ತೀರ್ಪು ಅರಿವಾಗಿಲ್ಲ. TV9 ಮುಖಾಂತರವಾಗಿ 100-200 ಸಲ ಇದನ್ನ ಪ್ರಕಟ ಮಾಡಿದ್ದಾರೆ. ಪುನರಪಿ ನಿಮ್ಮಲ್ಲಿ ತೀರ್ಪಿನ ಪ್ರತಿ ಇದೆಯಾ ಅಂತ ಕೇಳ್ತಾರೆ. ನೋಡಿ, ನಮ್ಮ ತೀರ್ಪಿನ ಪ್ರತಿಯನ್ನ ಅಷ್ಟು ಸ್ವಚ್ಛವಾಗಿ, ಚಂದವಾಗಿ ಕನ್ನಡದಲ್ಲಿ ವಿವರಿಸಿದ್ದಾರೆ. ಹಾಗಿರುವುದರಿಂದ ಮೊದಲು ನೀವು ಕನ್ನಡ ಕಲಿಯಿರಿ. ಕನ್ನಡ ಕಲ್ತಿದ್ದಕ್ಕೆ ಕನ್ನಡ ಚಾನೆಲ್ ಮಾತಾಡ್ತಿರೋದು ಕನ್ನಡ ಕಲಿಸ್ಬೇಡಿ. ಇವಾಗ ಇದೆಲ್ಲ ಮಾತಾಡ್ಬೇಡಿ. ನಾನು ಹೇಳ್ತಿರೋದೇನು, ಶಿರವಸ್ತ್ರ ಅಂದ್ರೆ ಹಿಜಾಬ್ ಅನ್ನ ಧರಿಸ್ತಾ ಇಲ್ಲ. ದುಪ್ಪಟ್ಟ ಸಮವಸ್ತ್ರದ ಒಂದು ಭಾಗ, ಅದು ಹೆಣ್ಣು ಮಗು ಸೇರಿದ್ದು. ಅವ್ರು ಯಾವ ತರ ಹಾಕ್ಬೇಕು ಅದು ಹಾಕೊಳ್ಳಿ. ಯಾವುದೇ ರೀತಿ ವಿವಾದ ಬೇಡ. ಇದರಲ್ಲಿ ಒಂದು ಷಡ್ಯಂತ್ರ ಇದೆ ಹಿಂದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅದನ್ನ ಸಮವಸ್ತ್ರದ ಒಂದು ಭಾಗ, ನಾವು ತಲೆ ಕೂದಲನ್ನ ಅದರಿಂದನೇ ಮುಚ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ತಲೆ ಕೂದಲು ಮುಚ್ಕೊಂಡ್ಬೇಕು ನೋಡಿ. ಒಂದ್ಸಲ ತೆಗೆದು ಸೈಡಲ್ಲಿ ಇಡ್ಬೇಕಾಗುತ್ತೆ, ಒಂದ್ಸಲ ಬಿಸಿಲಿಗೋಸ್ಕರ ತಲೆ ಮೇಲೆ ಹಾಕೋಬೇಕಾಗುತ್ತೆ, ಒಂದ್ಸಲ ಕತ್ತಿಗೆ ಸುತ್ಕೋಬೇಕಾಗುತ್ತೆ, ಒಂದ್ಸಲ ಎದೆ ಮೇಲೆ ಕವರ್ ಮಾಡ್ಕೋಬೇಕಾಗುತ್ತೆ. ಯಾವ ತರ ಬೇಕು ಅದು ಹೆಣ್ಣು ಮಗುಗ್ ಸೇರಿದ್ದು, ಯಾವ ತರ ಹಾಕೋಬೇಕು ಅವ್ರು ಹಾಕೊಳ್ಳಿ. ಇಲ್ಲ, ಅದು ಹೆಣ್ಣು ಮಗುಗ್ ಸೇರಿದ್ದು, ಯಾವ ತರ ಹಾಕೋಬೇಕು ಅಂತ ಯೂನಿಫಾರ್ಮ್ ಅಲ್ಲಿ ಪ್ರಿಸ್ಕ್ರೈಬ್ಡ್ ಇಲ್ಲ. ನಿಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ನ್ಯಾಯಾಲಯವೇ ಕೊಟ್ಟಿಲ್ವಲ್ಲ ಈ ವಿಷಯದಲ್ಲಿ.
ಇಲ್ಲ, ಹಾಕೊಳ್ಳಿ ಬಿಡಿ ಸ್ವಾಮಿ. ಎಸ್ ದಯವಿಟ್ಟು ನಾನು ಹೇಳುವಂಥದ್ದು ಏನ್ ಗೊತ್ತಾ, ಅನಗತ್ಯವಾಗಿ ಇನ್ ಬೆಳೆಸಬಾರ್ದು. ಇದ್ರ ಹಿಂದಿರುವಂತ ಶಕ್ತಿಗಳಿದೆಯಲ್ಲ, ಹೌದು, ಅದನ್ನ ಮೊದಲು ಸರಿ ಮಾಡಬೇಕು. ರಜಾಕ್, ನೀವು ಹೆಂಗ್ ಗೊತ್ತಾ, ಯಾವ್ದು ಉಮ್ಮೇದಲ್ಲಿ ಜೋರಾಗಿ ತಿಕ್ಕಲಂಗ್ ಮಾತಾಡಿ ನೀವು ದಯವಿಟ್ಟು ಹೀರೋ ಆಗಿ ಹೋಗ್ಬೇಡಿ. ನಿಮಗೆ ಹೇಳ್ತಿರೋದು ಹೀರೋ ಆಗ್ಬೇಡಿ. ಯಾಕೆ ಗೊತ್ತಾ, ನಾಳೆ ಸಮಾಜದಲ್ಲಿ ಅಶಾಂತಿ ಬರುತ್ತೆ. ಇಲ್ಲ ಕೊನೆಯದಾಗಿ ಇದ್ರ ಹಿಂದೆ ಯಾವ ಷಡ್ಯಂತ್ರ ಇದ್ರೆ ಆ ಷಡ್ಯಂತ್ರ ಬೇಡ. ನಮಗೆ ಹಿಜಾಬ್ ಇಲ್ಲ, ಬ್ಯಾನ್ ಆಗಿದೆ, ಹಿಜಾಬ್ ಬೇಡ. ಆದ್ರೆ ದುಪಟ್ಟ ಹೆಣ್ಮಕ್ಳು ಯಾವ ತರ ಹಾಕೋ ಬರ್ತಾರೆ ಅದು ಅವ್ರಿಗೆ ಸೇರಿದ್ದು ಅಂತ ಬಿಟ್ಬಿಟ್ರೆ, ಈ ಹಠವನ್ನ ಬಿಟ್ರೆ ಹಠವನ್ನ ಯಾರು ಬಿಡ್ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಕಾಲೇಜುಗಳಲ್ಲಿ ಅನ್ವಯ ಆಗಲ್ಲ ಅನ್ಬೇಡಿ. ಮತ್ತೆ ಅಗೇನ್ ಸಿಂಡಿಕೇಟ್ ಏನಾದ್ರು ನಿರ್ಧಾರ ಮಾಡಿದ್ರೆ ಅದು ಅನ್ವಯ ಆಗುತ್ತೆ. ಇವಾಗ ಮಧ್ಯ ಸಿಂಡಿಕೇಟ್ ನಿರ್ಧಾರ ಮಾಡಿದ್ರೆ ಅನ್ವಯ ಆಗುತ್ತೆ. ಇನ್ನು ಸಾಕಿನ್ ಹೆಂಗ್ ಗೊತ್ತಾ, ದಿವಸ ಅದನ್ನೇ ಹೇಳಿ ನಮಗೂ ಬೇಜಾರಾಗಿದೆ. ದಿವಸ ಏನು ಅಂತಂದರೆ ಹಿಂಗೆ ಹೇಳಿ ಸಮಾಜದ ಸ್ಥಿತಿಗತಿಗಳು ಏನಾಗಬೇಕು, ದಯವಿಟ್ಟು ಏನು ಅಂದರೆ ಅರ್ಥ ಮಾಡ್ಕೋಬೇಕು. ಸಮಾಜದ ಮುಖಂಡರು ಸಂಬಂಧಪಟ್ಟಂತೆ ತಿಳಿ ಹೇಳುವಂಥ ಪ್ರಯತ್ನಗಳಾಗಲಿ. ಸೊ ಇಷ್ಟು ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.